ಇವಾಗ ನೀವು ಫುಲ್ ನನ್ನ ಸ್ಪೇಸ್ ನೀವೇ ತಿನ್ಕೊಂಬಿಟ್ರಿ. ಇಷ್ಟೆಲ್ಲ ಜೋಶು ಎನರ್ಜಿ ಎಲ್ಲಿಂದ ಬರ್ತಾ ಇದೆ? ಎಲ್ಲಿಂದ ಬರ್ತಾ ಇದೆ? ಎಸ್, ಎಲ್ಲಿಂದ ಬರ್ತಾ ಇದೆ? ಐ ವಿಲ್ ಡ್ರಿಂಕ್ ಮಿಲ್ಕ್ ಎರ್ಲಿ ಮಾರ್ನಿಂಗ್, ಸೊ ದಟ್ಸ್ ವೈ. ಇವನು ಅಂದ್ರೆ ಹೇಳ್ತಾರೆ ಹಾಲು ಕುಡಿದ್ರೆ ಬೆಳ್ಳಗಿರ್ತಾರೆ ಅಂತ ಹೇಳಿ. ಪ್ರಾಬಬ್ಲಿ ಅವ್ರು ಕುಡಿತಾ ಇದಾರೆ, ನೀವು ಕುಡಿತಾ ಇಲ್ಲ ಅನ್ಸುತ್ತೆ. ನೋಡಿ ಎಷ್ಟು ಬೆಳ್ಳಗಿದ್ದಾರೆ. ಏನಿಲ್ಲ. She's saying if you drink milk, you'll be fair anta. So she's saying so you don't drink milk. So I drink a lot of milk. See, even I don't drink milk. I will drink take milk. She will drink. Okay. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸೊ ಫಸ್ಟ್ ಆಫ್ ಆಲ್ ಹಾಯ್, ಐಶ್ವರ್ಯ ರೇಚಲ್ ಅಂತ. ನನ್ನ ಪಾತ್ರ ಪ್ರಾಚಿ ಅಂತ ನನ್ನ ಪಾತ್ರದ ಹೆಸರು. ಆ್ಯಂಡ್ ತುಂಬ ಫನ್ ಬಬ್ಲಿ ಕ್ಯಾರೆಕ್ಟರ್ ಇರೋದು ನಂದು. ಆ್ಯಂಡ್ ಅಫ್ಕೋರ್ಸ್ ಈ ನಡುವೆ ರಿಲೇಷನ್ಶಿಪ್ಸ್ ತುಂಬ ಕ್ಯಾಶುವಲ್ ಆಗಿಬಿಟ್ಟಿದೆ. ಸೊ ಅದು ಕಾಣಿಸುತ್ತೆ ಸಿನಿಮಾಲಿ ಎಷ್ಟು ಕ್ಯಾಶುವಲ್ ಆಗಿದೆಯಾ ಇಲ್ಲ ಸೀರಿಯಸ್ ರಿಲೇಷನ್ಶಿಪ್ ಹತ್ರ ಹೆಂಗಿರುತ್ತೆ. ಆ್ಯಂಡ್ ನಾವಿಬ್ಬರು ಆ್ಯಕ್ಚುಲಿ ನಮ್ಮದು ಒಂದು ಪೇರ್ ಮೂವಿಯಲ್ಲಿ. ಸೊ ನಾವು ಒಂದು ಕಪ್ಪಲ್ಲು ಓನ್ಲಿ ಮೂವಿ ಅಷ್ಟೇ, ರಿಯಾಲಿಟಿ ಅಲ್ಲ. ಸೊ ಯಾ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಆ್ಯಂಡ್ ಅಫ್ಕೋರ್ಸ್ ಸೂಪರ್ ಎಸ್ ಸೊ ಯಾ, ಅಫ್ಕೋರ್ಸ್ ತುಂಬ ಫನ್ ಎಕ್ಸ್ಪೀರಿಯನ್ಸ್ ಇತ್ತು. ಇವ್ರ ಜೊತೆನೂ ಆ್ಯಕ್ಟ್ ಮಾಡಿ, ಪ್ರದೀಪ್ ಸರ್ ಜೊತೆ ಇಡೀ ಟೀಮ್ ಜೊತೆ ಆ್ಯಕ್ಟ್ ಮಾಡಿ. ಸೊ ಯಾ, ಬಬ್ಲಿ ಕ್ಯಾರೆಕ್ಟರ್ ಇದೆ ಅಲ್ವಾ ನಿಮ್ದು? ಅಂದ್ರೆ ಜನಕ್ಕೆ ಫುಲ್ ಇಂಪ್ರೆಸ್ ಮಾಡ್ತೀರಾ 100%, ನೋ ಡೌಟ್. ಅದರಲ್ಲಿ ಫುಲ್ ಲಾಂಗ್ ಹೇರು, ಫುಲ್ ಚಿಲ್ಲಾಗಿ ಏನೋ ನಾನೇ ಬಾಸು ಅನ್ನಂಗೆಲ್ಲ ಇದ್ದೀರಾ ಸಿನಿಮಾಲಿ. ಯಾಕೆ ಆ ಥರ? ಅಂದರೆ ಒಂದು ಡೈಲಾಗು ಹೇಳ್ತೀರಾ, ಕನ್ನಡ ಹುಡುಗರನ್ನ ಲವ್ ಮಾಡಬಾರ್ದು ಬಿಕಾಸ್ ಅವ್ರು ಕನ್ನಡ ಅಲ್ಲ ಅಂತಾನ? ಸಿ, ಡೈಲಾಗ್ ಹೇಳಿರೋದು ಅಫ್ಕೋರ್ಸ್ ಸ್ಟೋರಿ ಹೆಂಗೆ, ಸ್ಕ್ರಿಪ್ಟ್ ಹೆಂಗಿರುತ್ತೋ ಆ ಫ್ಲೋ ಅಲ್ಲಿ ಆ ಡೈಲಾಗ್ ಬರುತ್ತೆ. ಮೂವಿ ನೋಡಿದಾಗ ಅರ್ಥ ಆಗುತ್ತೆ ನಾನು ಏನಕ್ಕೆ ಆ ಡೈಲಾಗ್ ಆ್ಯಕ್ಚುಲಿ ಹೇಳಿದ್ದೀನಿ ಅಂತ. ಇಲ್ಲ, ಸೊ ಯಾ, ಅಫ್ಕೋರ್ಸ್ ಅದು ಇರುತ್ತೆ. ನಾನು ಜಾಸ್ತಿ ಸ್ಪಾಯ್ಲರ್ ಕೊಡೋಕ್ಕಾಗಲ್ಲ ಇವಾಗ, ನಾಳೆ ಎಲ್ಲರಿಗೂ ಗೊತ್ತಾಗುತ್ತೆ. ಆ್ಯಂಡ್ ಯಾ, ಅದು ಬರೀ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಜನ ಅದನ್ನು, ಕನ್ನಡ ಹುಡುಗರನ್ನ ಯಾಕೆ ಲವ್ ಮಾಡಬಾರ್ದು ನೀನು ಅಂತ. ಬಟ್ ಇಟ್ಸ್ ಜಸ್ಟ್ ಫಾರ್ ದ ಮೂವಿ ಅಷ್ಟೇ. ಆ್ಯಂಡ್ ಬಬ್ಲಿ, ಯಾ ಅಫ್ಕೋರ್ಸ್ ಬಬ್ಲಿ ಕ್ಯಾರೆಕ್ಟರೇ, ಬಟ್ ಇವ್ರ ಎನರ್ಜಿ ಮಾತ್ರ ಮ್ಯಾಚ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಲೆವೆಲ್ ಎನರ್ಜಿ ಇವ್ರದ್ದು. ಸೊ ಯಾ, ಹೇಳಿ ನಿಮ್ಮ ಎನರ್ಜಿ. ನೋಡಿದ್ದೀವಿ ನಿಮ್ಮ ರಿವ್ಯೂಸ್ ಎಲ್ಲ ನಾವು ನೋಡಿದ್ದೀವಿ. ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂದರೆ ಲಕ್ಷ್ಮಣ್ ಅಂತ. ಯಾವುದೇ ಫಿಲಿಮ್ ರಿಲೀಸ್ ಆಯಿತು ಅಂದರೂ ಇವ್ರದ್ದು ಒಂದು ರಿವ್ಯೂ ಇದ್ದೇ ಇರುತ್ತೆ. ಇವಾಗ ನಿಮ್ಮ ಸಿನಿಮಾಗೆ ರಿವ್ಯೂ ಹೆಂಗೆ ಕೊಡ್ತೀರಾ? ಬ್ರೋ, ನಮ್ಮ ಕಾರ್ಗೆ ಇದೆ ವಾರಂಟಿ, ನಿಮ್ಮ ಚಾನಲ್ ಹೆಸರು ಗ್ಯಾರಂಟಿ. ನಿಮ್ಮ ಸಿನಿಮಾ ಬಗ್ಗೆ ಹೇಳಿ, ಔಟ್ ಆಫ್ ಸಿಲೆಬಸ್ ಬಗ್ಗೆ. ನಾಳೆ ನಾಳೆ ರಿವ್ಯೂ ಹೆಂಗಿರುತ್ತೆ ಅಂತ ಇವಾಗೇ ಹೇಳ್ಬಿಡಿ ನಮಗೆ. ಹೋಗ್ಯಾ? ಓಕೆ, ಸಾರಿ. ವಾಟ್ಸ್ ಯುವರ್ ನೇಮ್? ಚಂದನ. ಸೂಪರ್. ಎಸ್, ಔಟ್ ಆಫ್ ಸಿನಿಮಾ ಯಾ ಮೂವಿ ಬಗ್ಗೆ ಮಾತಾಡಬೇಕು, ಅದೇ ಅಲ್ವಾ. ನಮಗೆ ಕನ್ನಡ ಗೊತ್ತಿಲ್ಲ, ಸ್ವಲ್ಪ ಅಭ್ಯಾಸ ಮಾಡ್ತೀನಿ. ನಮಗೆ ಜಾಸ್ತಿ ಇಷ್ಟ ಕನ್ನಡಲ್ಲಿ ಮಾತಾಡೋಕ್ಕೆ, ಅದಕ್ಕೆ ಸ್ವಲ್ಪ ಅಭ್ಯಾಸ ಮಾಡ್ತೀನಿ. ನಾನು ಕನ್ನಡದಲ್ಲಿ ಟ್ರೈ ಮಾಡ್ತೀನಿ. ಬಟ್ ಎನಿ ಮಿಸ್ಟೇಕ್ಸ್ ಪ್ಲೀಸ್ ಫಾರ್ಗಿವ್ ಮಿ, ಓಕೆ? ಸೊ ಕನ್ನಡ ಮೂವಿ, ಸಾರಿ, ಔಟ್ ಆಫ್ ಸಿಲೆಬಸ್ ಮೂವಿ. Really, I'm so excited, and I learnt so much from director and my team also, and character also very crazy character. So that's why I enjoyed this character. I'm doing small characters in Telugu now. I'm doing good roles there, and from small roles to big roles it will take time. But in Kannada, I got a good chance. I got lot of space in this movie, and that character also having that much scope to do. So I am really happy. And Kannada, first Kannada KGF review, total India viral. After that I got many promotion and movie chances also. Kannada people loving me so much, so really thank you so much for your love. And really come and watch this movie. I think I have done my better job. Once see and let me know how I acted in this movie. ಪರವಾಗಿಲ್ಲ, ಕನ್ನಡ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ನಿಮಗೋಸ್ಕರ ಒಂದಷ್ಟು ಜನ ಬರ್ತಾರೆ, ಫ್ಯಾನ್ ಬೇಸ್ ಇದೆ ನಿಮಗೆ ಕರ್ನಾಟಕದಲ್ಲಿ, ಯೋಚನೆ ಮಾಡಬೇಡಿ.
ನೋಡಿ ಹಿಂಗೇನಾ ಸಿನಿಮಾಲು ಹಿಂಗೇನಾ ಎಷ್ಟು ಕಾಟ ಕೊಟ್ರು ನಿಮ್ಗೆ ಅಂತ? ಯಾಕೋ ಹಿಂಗೆ ನಮ್ಗೆ ಹೆಂಗ್ ಬೇಕು ಕಾಟ ಏನು ಕೊಟ್ಟಿಲ್ಲ. ವಿ ಹ್ಯಾಡ್ ಲಾಟ್ ಆಫ್ ಫನ್, ತುಂಬ ಫನ್ ಇತ್ತು ಶೂಟಿಂಗ್ ಟೈಮ್ ಎಸ್ಪೆಷಲಿ. ಆ್ಯಂಡ್ ನಮ್ದು ಇಬ್ಬರದು ತುಂಬ ಫನ್ನಿ ಸೀನ್ಸ್ ಇತ್ತು. ಸೊ ರೊಮ್ಯಾಂಟಿಕ್ ಇದೆ. ರೊಮ್ಯಾಂಟಿಕ್ ಸೀನ್, ಫನ್ ಸೀನ್ ರೊಮ್ಯಾಂಟಿಕ್ ಸೀನ್ಸ್ ಬಗ್ಗೆ ನಮ್ಮ ಆಡಿಯನ್ಸ್ಗೂ ಅಲ್ಲ. ನಾನು ಇವಾಗಲೇ ಹೇಳಿದ್ರೆ ನಾಳೆ ಏನು ನೋಡ್ತಾರೆ ಮತ್ತೆ ಎಲ್ರು ನೋಡ್ತಾರೆ. ಅವ್ರು ಹೇಳಿ ಅಂತ ಕೇಳಿದ್ದು, ತೋರಿಸಿ ಅಂತ ಅಲ್ಲ. ಸೊ ಎಸ್, ತುಂಬ ರೊಮ್ಯಾನ್ಸು ಇದೆ, ತುಂಬ ಫನ್ನು ಇದೆ. ಆ್ಯಕ್ಚುಲಿ ವೆರಿ ಫನ್. ಇವ್ರ ರಿಯಾಲಿಟಿಯಲ್ಲೇ ಹಿಂಗಿದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್, ಆ ಕ್ಯಾರೆಕ್ಟರ್ಗೆ ಕರೆಕ್ಟಾಗಿ ಕಾಸ್ಟ್ ಮಾಡಿದ್ದಾರೆ ಪ್ರದೀಪ್ ಸರ್ ಇವ್ರನ್ನ. ಆ್ಯಂಡ್ ಅವ್ರು ಹೇಳ್ದಂಗೆ ಇಟ್ಸ್ ಅ ವೆರಿ ಪ್ರಾಮಿನೆಂಟ್ ಕ್ಯಾರೆಕ್ಟರ್ ಇಬ್ಬರಿಗೂ, ಅವ್ರಿಗೂ ನನಗೂ. ಆ್ಯಂಡ್ ನನಗೂ ಇದು ಫಸ್ಟ್ ಡೆಬ್ಯೂ ಫಿಲ್ಮೇ ಇದು. ಸೊ ನೀವು ಹೆಂಗೆ ಸೆಲೆಕ್ಟ್ ಆದ್ರಿ ಸಿನಿಮಾಗೆ? ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ ಇತ್ತು, ಕ್ಲಬ್ ಹೌಸ್ ಅಂತ. ಅದರಲ್ಲಿ ಕೋವಿಡ್ ಟೈಮಲ್ಲಿ ತುಂಬ ಫೇಮಸ್ ಆಗಿತ್ತು ಆ ಆ್ಯಪು. ಅಲ್ಲಿ ಸ್ಪೀಕರ್ ಅಂತ ಪ್ರದೀಪ್ ಸರ್ ಮಾತಾಡ್ತಿದ್ರು ಒಂದು ಕ್ಲಬ್ಬಲ್ಲಿ. ಆ್ಯಂಡ್ ಅವಾಗ ಜಸ್ಟ್ ಐ ಥಿಂಕ್ ಇನ್ನೂ ಸ್ಕ್ರಿಪ್ಟ್ ಬರೀತಾ ಇದ್ರು ಅವಾಗ. ಸೊ ಅವಾಗ ಹೇಳಿದರು, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ನಾನು ಕತೆ ಬರೀತಾ ಇದ್ದೀನಿ ಆ್ಯಂಡ್ ನಿಮ್ಮ ಪ್ರೊಫೈಲ್ ಎಲ್ಲ ಕಳಿಸಿ ಅಂತ. ಸೊ ಅಲ್ಲಿಂದ ನಾನು ಪ್ರೊಫೈಲ್ ಕಳಿಸಿ ನಾನೇ ಸ್ವಲ್ಪ ಫಾಲೋ ಅಪ್ ಮಾಡಿ. ಆ್ಯಂಡ್ ಇನ್ನೊಂದು 2-3 ಕನೆಕ್ಷನ್ಗಳಿತ್ತು. ಆ್ಯಂಡ್ ಕೋಇನ್ಸಿಡೆನ್ಸ್ ಆಗಿ ನಮಗೆ ಗೊತ್ತಾಯಿತು ದಟ್ ಪ್ರದೀಪ್ ಸರೇ ಈ ಮೂವಿದು ಡೈರೆಕ್ಟರ್ ಕೂಡ. ಆ್ಯಂಡ್ ಅವ್ರಿಗೆ ಹಿ ವಾಸ್ ವೆರಿ ಕ್ಲಿಯರ್, ಬಬ್ಲಿ ಕ್ಯಾರೆಕ್ಟರ್ ಬೇಕು, ಇನ್ನು ಸ್ವಲ್ಪ ಚಬ್ಬಿ ಆಗಿದೆಯಾ, ಹಾಗೆ ಬೇಕು ನನಗೆ, ನೋಡೋಣ ಫಸ್ಟ್ ಲುಕ್ ಟೆಸ್ಟ್ ಮಾಡೋಣ, ಸ್ಕ್ರೀನ್ ಟೆಸ್ಟ್ ಮಾಡೋಣ, ದೆನ್ ವಿಲ್ ಸಿ ನೀನು ಮ್ಯಾಚ್ ಆಗ್ತೀಯಾ ಇಲ್ವಾ ಅಂತ. ಎಲ್ಲ ಕರೆಕ್ಟಾಗಿ ಆಯಿತು. ಬಟ್ ನನಗೆ ಸ್ಕ್ರಿಪ್ಟ್ ಇವತ್ತಿನ ತನಕ ಫುಲ್ ಸ್ಕ್ರಿಪ್ಟ್ ನನಗೂ ಗೊತ್ತಿಲ್ಲ, ನನಗೇನು ಹೇಳೂ ಇಲ್ಲ ಅವರು. ನಮಗೆಲ್ಲ ಆನ್ ದ ಸ್ಪಾಟೇ ಸರ್ ಹೇಳ್ತಾರೆ, ಹಿಂಗೆ ಮಾಡು, ಈ ಎಕ್ಸ್ಪ್ರೆಷನ್ ಕೊಡು, ಹಿಂಗೆ ಮಾಡು ಅಂತ. ಅದು ಹಂಗೆ ಆಗಿರೋದು. ಐ ಕಾಂಟ್ ಬಿಲೀವ್ ಡೆಬ್ಯೂ ಫಿಲ್ಮಲ್ಲಿ ನಾನು ಹಂಗೆ ಮಾಡಿದ್ದೀನಿ ಸ್ಕ್ರಿಪ್ಟ್ ಇಲ್ದೇನೆ. ಬಟ್ ಚೆನ್ನಾಗಿ ಬಂದಿದೆ ಮೂವಿ. ಆ್ಯಂಡ್ ಟೈಮ್ ಎಲ್ಲ ನೋಡ್ತಾ ಇದ್ದೀರಾ, ಲೇಟ್ ಆಯ್ತಾ? ಹೋಗ್ಬೇಕಾ? ಹೋಗ್ಬೇಕು. ಒಂದು ಹುಡುಗಿ ಹಾರ್ಟಲ್ಲಿ ಹೋಗ್ಬೇಕು. ಯಾವ ಹುಡುಗಿ ಹಾರ್ಟಲ್ಲಿ ಹೋಗ್ಬೇಕು? ಐಶ್ವರ್ಯ ಅವರ ಹಾರ್ಟಿಗ ಅಥವಾ ಬೇರೆ ಯಾರಾದ್ರೂ ಇದಾರಾ? anyone not like that. I told you na, my Instagram ID take Lakshman take Modi bro single. So message ಮಾಡಿ ಆಮೇಲೆ ನೋಡಿ, ಮೆಸೇಜ್ ಮಾಡಿ ಏನು ನೋಡು ಡ್ಯಾಡಿ ಮೆಸೇಜ್ ನೋಡಿ, ಮೆಸೇಜ್ ಮಾಡಿ ಆಮೇಲೆ ನೋಡಿ, ಐ ವಿಲ್ ಬಿಕಮ್ ಡ್ಯಾಡಿ. ಅಂದ್ರೆ ಪ್ಲಾನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಅಂತ. ಡೂಯಿಂಗ್ ಸ್ಮಾಲ್, ಟ್ರೈಂಗ್ ಟು ಡೂ ಕಾಮಿಡಿ, ಬಟ್ ದಿಸ್ ಇಸ್ ನಾಟ್ ಹ್ಯಾಪನಿಂಗ್. ಈಗ ಬೇಸಿಕಲಿ ತೆಲುಗು ಕನ್ನಡ ಹೆಂಗೆ ಮ್ಯಾನೇಜ್, ಅಂದರೆ ಕಷ್ಟ ಆಗಲಿಲ್ವಾ ಮ್ಯಾನೇಜ್ ಮಾಡೋಕ್ಕೆ? ಅಂದರೆ ಆ್ಯಕ್ಚುಲಾಗಿ ನಮ್ಮ ಕರ್ನಾಟಕದಲ್ಲಿ ತೆಲುಗುವ್ರು ತುಂಬ ಜನ ಇದ್ದಾರೆ, ಕನ್ನಡ ತುಂಬ ಅದ್ಭುತವಾಗಿ ಮಾತಾಡ್ತಾರೆ. ಕಲಿಯೋ ಪ್ಲ್ಯಾನ್ಸ್ ಏನಿಲ್ವಾ? ಕರಿಯರ್ ಪ್ಲ್ಯಾನ್ಸ್, ಕನ್ನಡ ಕಲಿಯೋ ಪ್ಲ್ಯಾನ್ಸ್ ಈಗ ಸ್ವಲ್ಪ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಲ್ಲ? ರಿಯಲಿ ಐ ವಾಂಟ್ ಟು ಲರ್ನ್ ಕನ್ನಡ ಆ್ಯಂಡ್ ಐ ವಾಂಟ್ ಟು ಟಾಕ್ ಇನ್ ಕನ್ನಡ ಫ್ಲೂಯೆಂಟ್ಲಿ. ರಿಯಲಿ ಸ್ವಲ್ಪ ಭಯ ಆಗುತ್ತೆ, ಬೇಜಾರಾಗುತ್ತೆ. ಏನೋ ಮಾತಾಡ್ತೆ ಇರು ಪ್ರಾಬ್ಲಮ್ ಇದೆ ಅಂತೆ, ಬ್ಯಾಡ್ ದೇ ವಿಲ್ ಟೇಕ್ ಮೀ ಬ್ಯಾಡ್ನ. ಸೊ ದಟ್ಸ್ ವೈ ನಾನು ಬೇಜಾರು ಮಾಡ್ಕೊತೀನಿ. ನಾನು ಫ್ರೆಂಡ್ಸ್ ಜೊತೆ ಸೇರಿ ಮಾತಾಡ್ತೀನಿ, ಮಾತಾಡಿ ಕನ್ನಡ ಡೆಫಿನೆಟ್ಲಿ ಅಭ್ಯಾಸ ಮಾಡ್ತೀನಿ. ಫಾರ್ ನೆಕ್ಸ್ಟ್ ಮೂವಿ ಐ ವಿಲ್ ಟಾಕ್ ಫ್ಲೂಯೆಂಟ್ ಕನ್ನಡ ಪಕ್ಕ. ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಆ್ಯಂಡ್ ಸ್ಪಿರಿಟ್. ನಾನು ತೆಲುಗಲ್ಲಿ ಒಂದು ಸೀರಿಯಲ್ ಮಾಡ್ತೀನಿ. ನಮ್ಮ ಮೇಲ್ ಲೀಡ್, ಫೀಮೇಲ್ ಲೀಡ್ ಈಸ್ ಫ್ರಮ್ ಕನ್ನಡ ಓನ್ಲಿ, ಮೈ ಫ್ರೆಂಡ್. ಅವ್ರ ಮೇಲ್ ಲೀಡ್ ಆ್ಯಂಡ್ ಫೀಮೇಲ್ ಲೀಡ್ ವಿ ಹ್ಯಾವ್ ಡನ್ ಒನ್ ಸೀರಿಯಲ್. ಸೊ ಅವರು ಜೊತೆ ಕನ್ನಡ ಅಭ್ಯಾಸ ಮಾಡ್ತೀನಿ. ಅವರೇ ಹೆಲ್ಪ್ ಮಾಡ್ಕೊತೀನಿ. ಸಾರಿ ರಿಯಲಿ ಸಾರಿ, ಬ್ಯಾಡ್ ಕನ್ನಡ, ರಿಯಲಿ ಸಾರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.